Hello everyone, hope you are all doing well. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ದ ಫಸ್ಟ್ ಕ್ವಶನ್ ಈಸ್, ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಹವರ್? ಹವರ್ ಅಂತ ನಾವು ಹೇಳಬಾರ್ದು, ಅವರ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಹೆಚ್ ಸೈಲೆಂಟ್ ಆಗುತ್ತೆ, ಅವರ್ ಅಂತ ಯೂಸ್ ಮಾಡಬೇಕು. ಆನ್ಸರ್ ಆ್ಯನ್ ಬರುತ್ತೆ. ವೈ? ಬಿಕಾಸ್ ಅವರ್ ಸ್ಟಾರ್ಟ್ ವಿತ್ ಅ ಸೈಲೆಂಟ್. ಹೆಚ್ಚಾಗಲೇ ಹೇಳಿದಾಗ ಹೆಚ್ ಸೈಲೆಂಟ್ ಆಗುತ್ತೆ ಆ್ಯಂಡ್ ಓವೆಲ್ ಸೌಂಡ್ ಬರುತ್ತೆ. ಹಾಗಾಗಿ ಓವೆಲ್ ಸೌಂಡ್ ಬಂದಾಗ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಅವರ್ ಅಂತ ನಾವು ಓದಬೇಕು. ಹಾಗಾಗಿ ಅವರಲ್ಲಿ ನಮಗೆ ಆ್ಯನ್ ಬರುತ್ತೆ. ಓಕೆ. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಈಸ್, which article is used before the word city in I live in a city dash in a city? Okay, and the answer is A. I live in a I live in a city. Why? Because it is any city. ಯಾವುದೋ ಒಂದು ಸಿಟಿಲಿ ನಾನಿದ್ದೀನಿ. ಯಾವ ಸಿಟಿ ಅಂತ ಹೇಳ್ತಾ ಇಲ್ಲ. ಇವಾಗ ಬೆಂಗಳೂರು ಸಿಟಿ, ಮುಂಬೈ ಸಿಟಿ ಹಿಂಗೆ ಹೇಳ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಸಿಟಿ ನೇಮ್ ಹೇಳ್ತಾ ಇಲ್ಲ ಸ್ಪೆಸಿಫಿಕ್ ಆಗಿ. ಸೊ ನಾವು ಅ ಸಿಟಿನ ಯೂಸ್ ಮಾಡಬೇಕಾಗುತ್ತೆ. ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ನಾವು ದಾನ ಯೂಸ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆರ್ಟಿಕಲ್ ಯೂಸ್ಡ್ ಬಿಫೋರ್ ಆ್ಯಪಲ್? ಬಿಫೋರ್ ದ ವರ್ಡ್ ಆ್ಯಪಲ್. ಆ್ಯಪಲಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಆ್ಯಂಡ್ ಆ್ಯಪಲ್, ಯಾಕಂದರೆ ಓವೆಲ್ ಸೌಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್, ವೈ ಈಸ್ ದ ಯೂಸ್ಡ್ ಇನ್ ಐ ಆಮ್ ರೀಡಿಂಗ್ ದ ಬುಕ್? ದ ಬುಕ್ಕನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಒಂದು ಸ್ಪೆಸಿಫಿಕ್ ಬುಕ್, ಸ್ಟೋರಿ ಬುಕ್, ಈ ಥರ ಬುಕ್ ಇದ್ದಾಗ ನಾವು ದ ಬುಕ್ಕನ್ನು ಸ್ಪೆಸಿಫಿಕ್ ಆಗಿ ಒಂದು ಬುಕ್ಕನ್ನು ಹೇಳೋದಕ್ಕೆ ನಾವು ದ ಬುಕ್ಕನ್ನು ಮೆನ್ಷನ್ ಮಾಡ್ತೀವಿ. ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಐಸ್ಲ್ಯಾಂಡ್? ಐಸ್ಲ್ಯಾಂಡಲ್ಲಿ ಐಸ್ಲ್ಯಾಂಡ್ ಅಂತ ಹೇಳಲ್ಲ, ಸಾರಿ, ಐಲ್ಯಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಎಸ್ ಸೈಲೆಂಟ್ ಆಗುತ್ತೆ. ಐಲ್ಯಾಂಡ್ ಅಂತ ಹೇಳಬೇಕು. ಪ್ರೊನೌನ್ಸ್ ಮಾಡಬೇಕಾದ್ರೆ ಐಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. ಐಲ್ಯಾಂಡಲ್ಲಿ ಯಾವ ಆರ್ಟಿಕಲ್ ಯೂಸ್ ಮಾಡ್ತೀವಿ? ಐಲ್ಯಾಂಡ್ ಬಿಫೋರ್ ದ ವರ್ಡ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಆ್ಯನ್. ಐ ಓವೆಲ್ ಸೌಂಡನ್ನು ಕೊಡುತ್ತೆ. ಸೊ ಐಲ್ಯಾಂಡಲ್ಲಿ ನಾವು ಆ್ಯನ್ ಐಲ್ಯಾಂಡನ್ನು ಯೂಸ್ ಮಾಡ್ತೀವಿ. ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಸ್ಕೂಲ್? ಇನ್ ಐ ಅಟೆಂಡ್ ಡ್ಯಾಶ್ ಸ್ಕೂಲ್ ಡೈಲಿ. ಇಲ್ಲಿ ಯಾವ ಆರ್ಟಿಕಲ್ನ ಯೂಸ್ ಮಾಡ್ತೀವಿ ಅಂದರೆ ನೋ ಆರ್ಟಿಕಲ್. ಯಾಕಂದರೆ ಇಲ್ಲಿ ನೋ ಆರ್ಟಿಕಲ್ ಆದರೂ ಬರುತ್ತೆ, ಅಥವಾ ಇಲ್ಲಿ ದ ಬೇಕಾದರೂ ಯೂಸ್ ಆಗುತ್ತೆ. ಆರ್ ನೋ ಆರ್ಟಿಕಲ್, ಐ ವೆಂಟ್ ಟು ಸ್ಕೂಲ್, ಐ ವೆಂಟ್ ಟು ಟೆಂಪಲ್. ನಾವು ಡೈಲಿ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಯಾವುದೇ ಆರ್ಟಿಕಲ್ ಯೂಸ್ ಆಗಲ್ಲ, ನೋ ಆರ್ಟಿಕಲ್. ಆ್ಯಂಡ್ ಸ್ಕೂಲ್ ಈಸ್ ಅ ಜನರಲ್ ಟರ್ಮ್. ನೋ ಆರ್ಟಿಕಲ್ ಈಸ್ ಪ್ರಿಫರ್ಡ್, ಬಟ್ ದ ಕ್ಯಾನ್ ಬಿ ಯೂಸ್ಡ್ ಇನ್ ಇಫ್ ಸ್ಪೆಸಿಫಿಕ್ ಸ್ಕೂಲ್ ಈಸ್ ಮೀನ್ಡ್. ಏನಾದರೂ ಒಂದು ಸ್ಪೆಸಿಫಿಕ್ ಕೆಲಸಕ್ಕೆ ನಾವು ಸ್ಕೂಲ್ಗೆ ಹೋದಾಗ, ಇವಾಗ ಟಿ ಸಿ ತರೋದಕ್ಕೆ, ಇದಕ್ಕೆ ಏನಾದ್ರು ಹೋದಾಗ ನಾವು ದ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಓಷಿಯನ್? ಓಷಿಯನಲ್ಲಿ ಇಲ್ಲಿ ಓ ಇದೆ ಅಂತ ಹೇಳಿ ಓವೆಲ್ನ ಯೂಸ್ ಮಾಡೋದಕ್ಕಾಗಲ್ಲ, ದ ಓಷಿಯನ್ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಓಷನ್ ಈಸ್ ಆಫನ್ ರೆಫರ್ ಟು ಸ್ಪೆಸಿಫಿಕಲಿ ಓಷಿಯನನ್ನು ನಾವು ಹೇಳೋದಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಓ ಇದೆ ಅಂತ ಹೇಳಿ ಆ್ಯನ್ ಓಷಿಯನ್ ಹೇಳೋದಕ್ಕಾಗಲ್ಲ, ದ ಓಷಿಯನ್ ಅಂತ ಹೇಳಬೇಕಾಗುತ್ತೆ. ದ ಪೆಸಿಫಿಕ್ ಓಷನ್
ಈ ಥರ ಹೇಳುವಾಗ ನಾವು ದ ಅನ್ನು ಯೂಸ್ ಮಾಡಬೇಕಾಗುತ್ತೆ. ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಅಂಬ್ರೆಲಾ? ಇಲ್ಲಿ ಅಂಬ್ರೆಲಾ ಅಲ್ಲಿ ಯು ಇದೆ, ಇದು ಓವಲ್ ಅಂಬ್ರೆಲಾ ಆ ಸೌಂಡನ್ನು ಕೊಡುತ್ತೆ. ಸೊ ಆನ್ ಅಂಬ್ರೆಲಾ start with a vowel sound. And the next question is, which article is used before the word egg? Okay, an, absolutely, ಯಾಕಂದರೆ ಈ ಸ್ಟಾರ್ಟ್ ಓವೆಲ್ ಸೌಂಡನ್ನು ಕೊಡುತ್ತೆ, ಎಗ್ ಎ ಸೌಂಡನ್ನು ಕೊಡುತ್ತೆ. ಸೊ ನಾವು ಆ್ಯನ್ ಎಗ್ಗನ್ನ ಯೂಸ್ ಮಾಡಬೇಕಾಗುತ್ತೆ. ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಯೂನಿವರ್ಸಿಟಿ? ಐದರ್ ಎ ಆರ್ ಬಿ, ದ ಯೂನಿವರ್ಸಿಟಿ ಆರ್ ಅ ಯೂನಿವರ್ಸಿಟಿ ಆಗುತ್ತೆ. ಬಟ್ ಎ ಈಸ್ ಮೋರ್ ಕಾಮನ್ ಸಿಂಪ್ಲಿ. ಓಕೆ, ಬಿ ಆ ಯೂನಿವರ್ಸಿಟಿ ಇಸ್ ಕಾಮನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಡಿ ಆನ್ಸರ್ ಹೆಂಗಾಗುತ್ತೆ ಅಂದರೆ ಐದರ್ ಎ ಆರ್ ಬಿ, ಆ ಯೂನಿವರ್ಸಿಟೀಸ್ ಪ್ರಿಫರ್ಡ್. ಸ್ಪೆಸಿಫಿಕ್ ಆಗಿ ಒಂದು ಯೂನಿವರ್ಸಿಟಿ ಬಗ್ಗೆ ಆದಾಗ ದ ಯೂನಿವರ್ಸಿಟಿನ ಯೂಸ್ ಮಾಡ್ತೀವಿ. ಕಾಮನ್ ಆಗಿ ಆ ಯೂನಿವರ್ಸಿಟಿ ಅಂತಲೇ ಹೇಳ್ತೀವಿ, ಆಯಿತಾ? ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಎಲಿಫೆಂಟ್? ಅಬ್ಸಲ್ಯೂಟ್ಲಿ ಇದೆ, ಆನ್ ಎಲಿಫೆಂಟ್. ಎಲಿಫೆಂಟ್ ಸ್ಟಾರ್ಟ್ ವಿತ್ ಅ ಓವೆಲ್ ಸೌಂಡ್. ಹೋಪ್ ದಿಸ್ ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.